ಮಾಡಿ ಅವಳಿಗೆ ಏನಂತ ನಾವು ಕರಿತೀವಿ ಅಂತ ಆಯ್ತಾ. ಬೀಪ್ ಹಾಕಿರ್ತೀನಿ, ಏನಿರ್ಬೋದು ಅಂತ ಕಮೆಂಟ್ ಮಾಡಿ. ನೋಡಿ ಮುಖ ಎಲ್ಲ ತೋರಿಸಲ್ಲ. ಇದೊಂದು ಸೆಲೆಕ್ಟ್ ಮಾಡಿದ್ದಾನೆ. ಆಮೇಲೆ ಅಲ್ಲೊಂದು ಯಾವುದೋ ಬ್ಲೇಸರ್ ಇದೆ, ಆ ಬ್ಲೇಸರ್ ಸೆಲೆಕ್ಟ್ ಮಾಡಿದ್ದಾನೆ. ಯಾವ್ದು ತಗೋತಾನೆ ಅಂತ ಗೊತ್ತಿಲ್ಲ. ಬಿಲ್ ಯಾರು ಪೇ ಮಾಡೋದು? ಬರ್ಡೇ ಗರ್ಲ ನಮ್ದ ಅಂತ ಕೇಳಿದ್ವಿ. ಸೊ ಅವಳು ನಿಮ್ದು ಅಂದ್ಲು, ಸುಮ್ಮನೆ ಆದೆ. ಆಮೇಲೆ ನಂದು ಅಂದ್ಲು, ಇನ್ನೊಂಚೂರು ಆರ್ಡರ್ ಮಾಡೋಣ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಏನಂತ ಅಂದ್ರೆ ನಮ್ಮನೆಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ಅಂದ್ರೆ ಸೌಜನ್ಯ ಅವರು. ಇನ್ಮೇಲಿಂದ ಗೆಸ್ಟ್ ಆಗ್ಬಿಟ್ಲು ನೋಡಿ ಅವಳು. ಸೊ ಏನೇನೋ ಪ್ಲಾನ್ ಇತ್ತು. ನೆನ್ನೆ ಸ್ಯಾಂಡಿ ಬರ್ಡೇ ಇತ್ತು. ಸೊ ಹಾಗಾಗಿ ಇವತ್ತು ಸ್ಯಾಂಡಿನ ಬರಕ್ಕೆ ಹೇಳಿದ್ವಿ. ಏನೇನೋ ಮಿಕ್ಸ್ ಮಸಾಲೆ ಆಗ್ಬಿಟ್ಟಿದೆ. ಇವಳಿಗೆ ನಾಳೆ ಏನೋ ಎಕ್ಸಾಮ್ ಇದೆ, ಅಂದರೆ ಅವಳೇನೋ ಎಕ್ಸಾಮ್ ಬರೀತಾ ಇದ್ಲು. ಸೊ ಅವಳು ಬೆಂಗಳೂರಿಗೆ ಹೋಗಲೇಬೇಕು ಇವತ್ತು ಸಂಜೆ. ಸ್ಯಾಂಡಿ ಬರೋದು ಮಧ್ಯಾಹ್ನ ಆಗುತ್ತಂತೆ. ಆ್ಯಂಡ್ ನಮ್ಮ ಅಣ್ಣ ಬರ್ತಾ ಇದ್ದಾನೆ ಮದುವೆದು. ಅವನಂತೂ ಒಂದು ಬಟ್ಟೆನೂ ತೊಗೊಂಡಿಲ್ಲ. ಮಧು ಆಮೇಲೆ ಮಧು ಬರ್ತಾ ಇಲ್ಲ. ಎಲ್ಲ ಮಿಕ್ಸ್ ಆಗಿದೆ. ನನಗಂತೂ ತಲೆನೇ ಓಡ್ತಿಲ್ಲ. ನಮ್ಮ ಅಣ್ಣ ಬರ್ತಾ ಇದ್ದಾನೆ, ಅವನ ಜೊತೆ ನಾನು ಇವತ್ತು ಹೊರಗಡೆ ಹೋಗ್ಬೇಕು. ಅವನ ಬಟ್ಟೆ ತಗೋಬೇಕು. ಅವನು ರೆಂಟಿಗೆ ತಗೊಳ್ಳ, ದುಡ್ಡು ಕೊಟ್ಟ ಫುಲ್ ತಗೊಳ್ಳ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ ರೆಂಟಿಗೆ ಬೇಡ, ಹೆಂಗಿದ್ರು ರೆಂಟಿಗೆ ಕೊಡೋ ದುಡ್ಡಲ್ಲಿ ಬೇರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ನಮಗೆ ಅಂತಾನೆ ಬಟ್ಟೆ ಬರುತ್ತಲ್ವಾ ಅಂತ. ಬಟ್ ಇನ್ನೊಂದೇನಂತ ಅಂದರೆ ಅವನು ಅದನ್ನು ಒಂದ್ಸತಿ ಹಾಕ್ತಾನೆ ಮತ್ತು ಹಾಕೋದೇ ಇಲ್ಲ. ಈಗ ನಾನು ಹಾಗೆ ಮಾಡೋದು. ಸೊ ಹಾಗಾಗಿ ನಾನು ರಿಸೆಪ್ಷನ್ಗೆ ಒಂದು ಬಟ್ಟೆ ನನ್ನ ಹತ್ರ ಇರೋದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಯಾಕೋ ನೋಡೋಣ. ನಾಳೆ ನಾವು ಅಮ್ಮನ ಜೊತೆ ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಹಾಗೇನೆ ನಾಳೆ ನಿಧು ವಸ್ತ್ರದ್ದು ಪೂಜೆ ಇದೆ. ನನ್ನ ವ್ಲಾಗ್ ಮುಂದಿನ ವಾರ ಬರುತ್ತೆ ಬಿಡಿ, ಅಷ್ಟೊತ್ತಿಗೆ ಅವಳೆಲ್ಲ ವ್ಲಾಗ್ ಹಾಕೊಂಡು ಆಗಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಅದ್ರದ್ದು ಪೂಜೆ ಎಲ್ಲ ಇದೆ. ಅಲ್ಲಿಗೆ ಹೋಗಬೇಕು. ನಾವು ಅಮ್ಮನ ಜೊತೆ ಹೊರಗಡೆ ಶಾಪಿಂಗ್ ಹೋಗಬೇಕು. ಇವತ್ತು ಅವ್ನು ಬರ್ತಾ ಇದ್ದಾನೆ, ಅವನ ಜೊತೆ ಹೊರಗಡೆ ಹೋಗಬೇಕು. ಸ್ಯಾಂಡಿ ಬರ್ತಾ ಇದ್ದಾಳೆ, ಇವ್ರ ಜೊತೆ ಹೊರಗಡೆ ಹೋಗಬೇಕು. ಫುಲ್ ನನ್ನ ಶೆಡ್ಯೂಲ್ ಫುಲ್ ಟೈಟ್ ಆಗಿಬಿಟ್ಟಿದೆ. ಅಣ್ಣ ಬಂದ ನೋಡಿ. ಬಂದಂಗೆ ಬ್ಯಾಗಿಂದ ತೆಗೆದು ಕೊಟ್ಟಿದ್ದವನೇನಂದರೆ ಸ್ವೀಟ್ಸ್. ಹೇಳಿದ್ದ ಸ್ವೀಟ್ಸ್ ತರ್ತೀನಿ ಅಂತ. ಓಪನ್ನೇ ಮಾಡಿಲ್ಲ. ಸೋ ನೈಸ್. ಏನೋ ಒಂದೆರಡು ಸತಿ ಹೊಗಳ್ತೀನಿ ಅಷ್ಟೇ. ನಿನ್ನ ತುಂಬ ಎಲ್ಲ ಹೊಗಳಲ್ಲ. ಏನಂದರೆ ಇದೇ ನೀವು ದುಡ್ಡು ಕೊಟ್ಟು ತಂದಿರೋದಲ್ಲ, ಅವ್ರ ಆಫೀಸಲ್ಲಿ ಕೊಟ್ಟಿದ್ರು. ಬಟ್ ಅದನ್ನು ಉಳಿಸ್ಕೊಂಡು ತಗೊಬಂದಿದ್ದಾನೆ ಅಂತ ಅಪ್ರಿಷಿಯೇಟ್ ಮಾಡ್ತೀನಿ. ಚೆನ್ನಾಗಿದೆ, ನೈಸ್. ಏನೋ ಅಷ್ಟೇ ಬಂದಿದ್ದಾನೆ. ಈಗ ರೆಡಿ ಆಗಬೇಕು, ಕ್ವಿಕ್ಕಾಗಿ ರೆಡಿಯಾಗಿ ಹೋಗೋಣ. ಟ್ರೈ ಮಾಡ್ತಾ ಇದ್ದಾನೆ. ಇನ್ನೂ ಬೇರೆ ಬೇರೆ ಇದೆ. ಕ್ಲೋಸ್ ಆಗಿತ್ತು ಇದು. ನಾವು ಇವಾಗ ಬಂದು ಓಪನ್ ಮಾಡಿಸಿದ್ವಿ. ನೋಡೋಣ. ಅವನಿಗೆ ಅವ್ನ ಸೈಜ್ ಸಿಕ್ಕಲ್ಲ ಆ್ಯಕ್ಚುಲಿ. ಅವ್ನ ಹೈಟ್ ಎಲ್ಲ ಇದ್ದಾನೆ ಅಲ್ವಾ. ಸೊ ಅವ್ನಿಗೆ ಸೈಜ್ ಸಿಗೋದು ಕಷ್ಟನೇ. ಒಂದು ಹಾಕ್ಕೊಂಡು ಹೋಗಿದ್ದಾರಂತೆ ಯಾರೋ, ಅಂದರೆ ಇಸ್ಕೊಂಡು ಹೋಗಿದ್ದಾರೆ. ಅದು ಬರಬೇಕಂತೆ, ಬ್ಲ್ಯಾಕ್ ಬನ್ನು. ನೋಡಬೇಕು. ಅವನದು ನಮ್ಮ ಅಣ್ಣಂದು ಮದುವೆ ಹುಡುಗಂದು ಫುಲ್ ಎಂಬ್ರಾಯ್ಡ್ರಿಂಗ್ ಇದೆ. ಸೊ ಇವೊಂದು ಒಂದು ಸೇಮ್ ಆಗೋದು ಬೇಡ ಅಂತ ನೋಡೋಣ. ನೋಡಿ ಮುಖ ಎಲ್ಲ ತೋರಿಸಲ್ಲ. ಇದೊಂದು ಸೆಲೆಕ್ಟ್ ಮಾಡಿದ್ದಾನೆ. ಆಮೇಲೆ ಅಲ್ಲೊಂದು ಯಾವುದೋ ಬ್ಲೇಸರ್ ಇದೆ, ಆ ಬ್ಲೇಸರ್ ಸೆಲೆಕ್ಟ್ ಮಾಡಿದ್ದಾನೆ. ಯಾವ್ದು ತಗೋತಾನೆ ಅಂತ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಆಗಿಲ್ಲ. ಟೆಲ್ ಬ್ರೋ. ಈಗ ಸದ್ಯಕ್ಕೆ ಬ್ಲೇಸರ್ ಒಂದು ಕನ್ಫರ್ಮ್ ಆಗಿದೆ. ಈಗ ಅಲ್ಲಿ ಕೇಕ್ ಕಟ್ ಮಾಡ್ಸೋಕ್ಕೆ ಅವ್ರು ಆಲ್ರೆಡಿ ಹೋಗಿದ್ದಾರೆ. ಸೊ ಅಲ್ಲಿಗೆ ಇವಾಗ ಹೋಗೋಣ ಬನ್ನಿ. ಟೈಮ್ ಆಗಿದೆ ಆಲ್ರೆಡಿ. ಏಯ್ ಬರ್ಡೇ ಗರ್ಲ್ ವಿಶ್ ಮಾಡಿಬಿಡಿ ಎಲ್ಲರೂ ನಮ್ಮ ಹುಡುಗಿಗೆ. ಎಲ್ಲ ವಿಶ್ ಮಾಡಿದಾರೆ ಕಣೆ. ಥ್ಯಾಂಕ್ ಯು ಹೇಳ್ಬಿಡು. ಅಚ್ಚಿತಕ್ಕ ಆಫ್ಟರ್ ಲಾಂಗ್ ಟೈಮ್ ನೋ ಸಿ. ಸೊ ಬಂದ್ವಿ. ಮೇಡಮ್ ಅವರು ಬೇಕಾರ ಒಂದು ತೋರಿಸ್ತಾ ಇದ್ದಾಳೆ. ನೀನು ತೋರ್ಸೋಕ್ಕಾಗಲ್ಲ. ನೀನು ಯಾಕೆ ಇದನ್ನ ಇದು ಎಷ್ಟಕ್ಕ ಏನೋ ಅವಳೇನೋ ಅಂದ್ಲಲ್ಲ. ನಿಮ್ದೆ ಟ್ರೀಟು ಅಂತ. ಬಿಲ್ ಯಾರು ಪೇ ಮಾಡೋದು? ಬಿಲ್ ಯಾರು ಪೇ ಮಾಡೋದು? ಬರ್ಡೇ ಗರ್ಲ ನಮ್ದ ಅಂತ ಕೇಳಿದ್ವಿ. ಸೊ ಅವಳು ನಿಮ್ದು ಅಂದ್ಲು, ಸುಮ್ಮನೆ ಆದೆ. ಆಮೇಲೆ ನಂದು ಅಂದ್ಲು, ಇನ್ನೊಂಚೂರು ಆರ್ಡರ್ ಮಾಡೋಣ. ಹೌದು, ಬರೀ 2 ಡಿಶ್ ಏನೋ ಆರ್ಡ್ರ್ ಮಾಡಿದ್ವಿ. ಏನೋ ಆಗೋಯ್ತು 4 ಗಂಟೆ. ಇವಾಗ ಊಟನೂ ಮಾಡಿಲ್ಲ. ಅದು ಹೊಟ್ಟೆ ಹಸ್ದಾಗಲೇ ತಿಂಡಿನೂ ಮಾಡಿಲ್ಲ ಬೆಳಗ್ಗೆಯಿಂದ. ನೋಡಿ ನನ್ನ ಅವಸ್ಥೆ ನೋಡ್ರೆ ಗೊತ್ತಾಗ್ತಿಲ್ಲ. ಈ ಬಟ್ಟೆಲಿ ಗುರು ಏನಂತ ಗೊತ್ತೇನೆ ದಿನ. ಗುರು ನಾನು ನೆನ್ನೆ ರಾತ್ರಿ ಊಟ ಮಾಡಿದ್ದೆ ಅಂತಾಳೆ. ಬೆಳಗ್ಗೆ ತಿಂಡಿ ತಿಂದಿರಲ್ಲ.
ಏನಿದು ಏಯ್ ನೋಡೆ ಮ್ಯಾಚಿಂಗ್ ಹೆಂಗೆ ಸಕ್ಕತ್ತಲ್ಲ ನಾವು ಕೇಕ್ ಸ್ಟ್ಯಾಂಡ್ ಗಿಫ್ಟ್ ಎಲ್ಲಿ ಗಿಫ್ಟ್ ಗಿಫ್ಟ್ ಬಟ್ಟೆ ನಮ್ಗಿಂತ ಗಿಫ್ಟ್ ಬೇಕಾ ನಮಗಿಂತ ಫ್ಯಾಪ್ಗಿಂತ ಗಿಫ್ಟ್ ಬೇಕಾ ಎಲ್ಲೇ ಸಿಗ್ತಾರೆ ನಮ್ಮಂತ ಫ್ರೆಂಡ್ ಎಲ್ಲೇ ಸಿಗ್ತಾರೆ ಇನ್ನೊಂದು ಗಿಫ್ಟ್ ಕೊಡಿಸ್ತೀವಿ ಅಂತ ಅದು ಬೇಡ ಏನು ಅದು ಇನ್ನೊಂದು ಹೇಳಿದ್ನಲ್ಲ ಬೇಡ ಏಯ್ ಬೇಡ ಈಗ ಸಾರಿ ಬೇಡ ನೋಡಿ ಅವಳೇ ಗಿಫ್ಟ್ ಬೇಡ ಅಂದಿರೋದು ನಮ್ದೇನೋ ಅಲ್ಲ ನಮ್ಮನ್ನ ಬ್ಲೇಮ್ ಮಾಡಂಗಿಲ್ಲ ನೀವು ನಾವು ಕೊಡ್ಸಿದ್ದು ನಾವು ಎಂತ ಪ್ರೀಶಿಯಸ್ ಗಿಫ್ಟ್ ಹೇಳು ಆ? ಇದೇ ಮಾತು ಹೌದು ಆ? done. ಇವತ್ತಿಂದನೇ ಸ್ಟಾರ್ಟ್ ಹೇಳ ಬ್ಲಾಗಲ್ಲಿ ನೋಡಿ ಹರ್ಷಿತಕ್ಕನ ಜೊತೆ ನನ್ನ ಬ್ಲಾಗು ನಿಶನ್ ಬ್ಲಾಗು ಮ್ಯಾಟ್ರಿಮೋನಿ ಆಗಿದೆ ಹರ್ಷಿತಕ್ಕಂದು ನಿಶನ್ ಬ್ಲಾಗಲ್ಲಿ ಹೇಳಾಗಿದೆ ನನ್ನ ಬ್ಲಾಗಲ್ಲಿ ನಮ್ಮ ಹುಡುಗಿ ಓದಿ ಎಲ್ಲ ಮುಗಿದು ಕೆಲ್ಸಕ್ಕೆ ಹೋಗ್ತಾಳೆ ನೋಡಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಪೋಸ್ ಕೊಡು ಫೋಟೋ ಬೇಕು ಅಂತ ಹೇಳಿ ಟು ಯು ಸಂಧ್ಯಾ ಸಂಧಿ ಎಷ್ಟು ವರ್ಷ ಆಯ್ತು ಸ್ಯಾಂಡಿ ನಿಂಗೆ ಈಗ 18 ಸ್ವೀಟ್ 18 ಅನ್ನೋ ಪಾಲಿಸಿನ ಮೇಂಟೈನ್ ಮಾಡ್ತಾ ಇದ್ದಾಳು ಹಾಗಿದ್ರೆ ನಂಗೆ 16 ಅಷ್ಟಕ್ಕ ಹಾಗಿದ್ರೆ ನಂಗೆ 16 ನೈಸ್ ಸ್ವೀಟ್ 16 ಎವರ್ ಗ್ರೀನ್ ಅಲ್ಲಿ ದಾಟ್ತಾ ಇಲ್ಲ ಅವರು ಹ್ಯಾಪಿ ಬರ್ಡೇ ಸಮಾಧಾನ ಕಟ್ ಮಾಡು ಅದನ್ನಾರು ನೆಮ್ಮದಿಯಾಗಿ ಹ್ಯಾಪಿ ಬರ್ಡೇ ಅಲ್ಲಿ ಬೀಪ್ ಹಾಕ್ತೀನಿ ಆ ನೇಮ್ನ ಕಂಡಿಡೀರಿ ನೀನು ಹಂಗೆ ಹಾಕು ಹೆಸರು ಹಾಕ್ಬಿಟ್ಟು ಡಾಟ್ 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 ಗೆಸ್ ಮಾಡಿ ಅವಳಿಗೆ ಏನಂತ ನಾವು ಕರಿತೀವಿ ಅಂತ ಆಯ್ತಾ ಬೀಪ್ ಹಾಕಿರ್ತೀನಿ ಏನಿರ್ಬೋದು ಅಂತ ಕಮೆಂಟ್ ಮಾಡಿ ಚೆನ್ನಾಗೈತಾ ಅವಳ ರಿಯಾಕ್ಷನ್ ನೋಡಿ ತಿಂದಿಲ್ಲ ತಿನ್ನಲ್ಲ ನಿನಗೆ ತಿನ್ಬೇಕಲ್ವಾ ಏನು ತಿನ್ನಿಸ್ಕೊಬಿಟ್ಲು ಇರು ಇವಾಗ ಈಗ ಹೇಳು ಇವಾಗ ಹೇಳು ನಾನು ತಿನ್ಸೋಕ್ಕಿಂತ ಮುಂಚೆ ಅವಳೇ ಕೇಕ್ ತಿನ್ಕೊಬಿಟ್ಟಿದ್ದೆ ಇದು ನಿಂಗೂ ತಿನ್ಸಿರ್ಲಿಲ್ಲ. ಬ್ಲಾಗ್ಗೋಸ್ಕರ ಇವಾಗ ತಿನ್ನಿಸ್ತಾ ಇರೋದು ನಾನು ನಿಂಗೆ ತೋರಿಸ್ಕೊಂಡ್ಬೇಕಲ್ವಾ ಇದು ಕೂಡ ಬ್ಲಾಗ್ಗೋಸ್ಕರ ಅಷ್ಟೇ ಅವಾಗಲೇ ತಿನ್ನಿಸ್ತಲ್ಲ ಗುರು ಹೊಡೆದೇ ತಾಕ್ಬಿಡ್ತೀನಿ ನಿನ್ನ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹಂಗೆ 100 ಕಾಲ ಇರು ನಮ್ಮನ್ನ ನೆನಪಿಸ್ಕೊ ಫೋನ್ ಮಾಡು ಇದು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಆಯ್ತು ಇನ್ನೊಬ್ರು ತಿನ್ಸು ಇಲ್ಲಿಂದಲೇ ತಿನ್ಕೋತಾರೆ ಮಧು ಇದು ಮಹೇಶ್ವರಿ ಅವ್ರಿಗೆ ತಗೋ ಮಹೇಶ್ವರಿ ತಿನ್ಕೊ ನಿನ್ ಮನೆಗೆ ಬರಲ್ಲ ಆದ್ರೆ ಇನ್ನೂ ಹುರ್ಕೊಂಡಿರ್ತಾಳೆ ಮಹೇಶ್ವರಿ ಅವ್ಳು ಬಂದಿಲ್ವಲ್ಲ ಅದಕ್ಕೆ ಮಹೇಶ್ವರಿ ಅಂತ ಕರಿತಿರೋದು ನಾನು ಬಂದಿದ್ರೆ ಕರಿತಾರೆ ರಿಚ್ ಕಿಡ್ ಅಂತ ಕರಿತಿದ್ದೆ ಪೇ ಮಾಡ್ತಿರೋ ಏ ಬೇಡ ಕಂಡ್ರೆ ನಾವೇ ಮಾಡೋಣ ಫಿಗರ್ ಮಾಡೋಣ ಅಂತ ಅಲ್ಲ ಒಂದ್ ನಿಮಿಷ ಏಯ್ ಯಾಕೆ ನಾವು ಪೇ ಮಾಡೋಣ ಜಾಸ್ತಿ ನಿನ್ನ ಹತ್ರ ಮಾಡಿಸ್ತೀವಿ ಯಾಕೆ ಕಡಿಮೆ ನೀನ್ ಮಾಡಿ ಮುಗಿಸ್ಬಿಡು ಬೇರೆ ಪಾರ್ಟಿ ಕೊಡ್ಸು ಸರಿ ಆಯ್ತು ಇವಳು ನಮಗೆ ಸಿಗಲ್ಲ ಅದಾಗಲ್ಲ ನಮಗೆ ನಂಬಿಕೆ ಎಲ್ಲ ಅವಳಿನ ಮತ್ತೆ ನಮಗೆ ಸಿಗ್ತಾಳೋ ಇಲ್ವೋ ಅಂತ ಸೊ ಅವಳ ಕೈಲೇ ಬಿಲ್ ಪೇ ಮಾಡಿಸ್ತಾ ಇದೀವಿ ನಿಶಾ ಮನಸ್ಸಾರೆ ಇಷ್ಟಪಟ್ಟು ಪೇ ಮಾಡ್ತೀವಿ ನೋಡಿ ಹೆಂಗಾಗೋಳೆ ಇವಳು ಅಂದ್ರೆ ನಿನಗೇನೆ ಬಿಸಿಲಲ್ಲಿ ತಿರುಗಾಡಿ ಏನು ಮಾಡೋದು ಬಡಪಾಯಿ ಎಕ್ಸಾಮ್ ಹೆಂಗೆ ಬರ್ತೇನೆ ಅಂತ ನಿನ್ನ ಕೇಳಲಿಲ್ಲ ನೀರು ಬಾಯ್ 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 ಚೆನ್ನಾಗಿ ಬರೀ ವೈಟ್ ಯಾವುದಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಒಳ್ಳೆ ಅಣ್ಣ ಚೆನ್ನಾಗಿ ಕಾಣಿಸುತ್ತೆ ವೈಟು ಅಲ್ಲಿ ಹೋಗಿದಾರಂತೆ ಹೋಗೆ ಬಾಯ್ 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 ಬರ್ಡೇ ಗರ್ಲ್ ಬಾಯ್ ಮಾಡೋ ಆಯ್ತು ನನಗೆ ಪಾರ್ಸಲ್ ಬಂತು ಆಯ್ತಾ ಫುಲ್ ಇಬ್ರು ಕಾಂಪಿಟೇಷನ್ ನಾನು ಓಪನ್ ಮಾಡ್ರು ಹೇಳ್ದೆ ನಾನು ಅದೇನೋ ನಂದು ಏನೋ ಆರ್ಡ್ರ್ ಮಾಡಿದ್ದೆ ಬೆಳಗ್ಗೆಯಿಂದ 3 ನನಗೆ ಇವಾಗ ಬಂದಿರೋದು ಆರ್ಡರ್ ಮಾಡಿದ್ದೆ ನಾನೇನೋ ಅದನ್ನ ಓಪನ್ ಮಾಡ್ತೀವಿ ಅಂತ ಈಗ ಕ್ಯಾಮ್ರಾ ಇಟ್ಕೊಂಡಿದ ತಕ್ಷಣ ನಿಲ್ಸೇ ಬಿಟ್ರು ಆಯಿತು ಮಾಡಲ್ಲ ವಿಡಿಯೋ ಓ ಅವ್ನು ಬರಬಾರ್ದು ಅವ್ನ ಫೇಸ್ನ ಬ್ಲರ್ ಮಾಡಿ ಸೊ ಇಲ್ಲಿ ಪೂಜೆ ಇದೆಯಲ್ಲ ಇದು ವಸ್ತ್ರ ಅಲ್ಲಿಗೆ ಬಂದ್ವಿ ಆ್ಯಂಡ್ ಮೇಡಮ್ ಅವ್ರು ಬಂದಿದ್ದಾರೆ
ಹಾಗೆ ನಾನು ಏನಂತ ಅಂದರೆ ಇನ್ವಿಟೇಷನ್ ಕಾರ್ಡು ತೊಗೊಬಂದ್ಬಿಟ್ಟೆ ನಮ್ಮ ಅಣ್ಣನ ಮದುವೆದು ಕೊಡೋದಕ್ಕೆ ಅಂತ. ಪ್ಲೀಸ್ ಮೇಡಮ್ ಬಂದ್ಬಿಡಿ, ಮದುವೆ ಇದೆ. ಓಕೆ ಅಷ್ಟೇ ತಕ್ಕ ಬನ್ನಿ, ಮಿಸ್ ಮಾಡಬೇಡಿ. ರೋಡಲ್ಲಿ ಕೊಡ್ತಾರೆ ಯಾರಾದ್ರೂ ಇನ್ವಿಟೇಷನ್? ರೋಡಲ್ಲಿ ಬಂದು ಹಾಂ ಕೊಡ್ಬೇಕು. ಹಾಂ ನೀನ್ ಕೊಟ್ಬಿಟ್ರೆ ಓ ಬರಲ್ಲ, ರೋಡಲ್ಲಿ ಕೊಟ್ರೆ ಬರಲ್ಲ. ಮನೆಗೆ ಬಂದು ನೀನು ಅದೆಲ್ಲ ಮಾತಾಡ್ಬೇಡ ಗುರು. ಫ್ರೆಂಡ್ ಆಗಿ ನಾನು ಕರಿಲೇಬಾರ್ದು ಆ್ಯಕ್ಚುಲಿ. ಅವರೇ ನಾವು ಕೇಳ್ಕೊಂಡು ಯಾವಾಗ ಅಂತ ಬರಬೇಕು. ಬಟ್ ಹರ್ಷಿತ್ ಅಕ್ಕ ಬರೋಕ್ಕಾಗಲ್ಲ. ಮನೆಗೆ ಬಂದು ಶಾಸ್ತ್ರ ಪ್ರಕಾರ ಹೆಂಗೆ ಎಲ್ಲರೂ ಬಂದು ಇನ್ವಿಟೇಷನ್ ಕೊಡ್ತಾರೆ ಹಂಗೆ ಬಂದು ಕೊಡಬೇಕು ಮನೇಲಿ. ಫ್ರೆಂಡ್ಸ್ ಮಧ್ಯೆ ಅಷ್ಟೊಂದೆಲ್ಲ ಫಾರ್ಮಾಲಿಟೀಸ್ ಇರಬಾರ್ದು. ನೋಡಿ ನಮ್ಮನ್ನ ದೂರದವಳು ಮಾಡ್ತಾ ಇದ್ದಾಳೆ. ದೂರದವಳಲ್ಲ ಹೇಳ್ತಾ ಇರೋದು. ಇನ್ವಿಟೇಷನೇ ಬೇಡ. ನಾನು ಹೇಳ್ದೆ ಬೇಡ ಬಿಡು, ಇನ್ವಿಟೇಷನೇ ಕೊಡೋದು ಬೇಡ ಅಂತ. ನಮ್ಮ ಮನೆ ಇಲ್ಲ ತಗೊಂಡೋಗಿ ಇರ್ಲಿ ಅಂತ ಅಂದ್ರು. ಹಾಕ್ಬಿಡೋಣ. ಹಾಕಿ ಅದಕ್ಕೆ ಇದು ನಿಶಂಗೆ ಅವನು ನಮ್ಮ ಅಣ್ಣ ಇದ್ದ, ವೆಯ್ಟ್ ಮಾಡ್ತಿದ್ದ. ನೀವು ಬರ್ಲಿಲ್ವಲ್ಲ, ಹೋದ. ಹೇಳ್ಬೇಕು, ಪ್ರಾಕ್ಟೀಸ್ ಮಾಡಿದ್ದಲ್ಲ. ಹೇಳು. ಹೇಳೇ. ಫಸ್ಟ್ ಟೈಮ್ ದಿಶಾ ನನ್ನ ಬ್ಲಾಗಲ್ಲಿ ಕಾಣಿಸ್ತಾ ಇದ್ದಾಳೆ. ಹಾಯ್. ಅವಳು ಎಷ್ಟು ದಿನ ಆಯ್ತು ಓಪನ್ ಮಾಡಿ, ನನ್ನನ್ನು ವೆಲ್ಕಮ್ ಮಾಡಿ ಸಿಕ್ಕದೇ ಇಲ್ಲ, ಅಷ್ಟು ಬ್ಯುಸಿ ಆಗಿದ್ದಾಳೆ. ಈಗ ವೆಲ್ಕಮ್ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಏನು ಹೇಳೋಣ ಇದಕ್ಕೆ? ಏನ್ ಗೊತ್ತಾ ಗೈಸ್, ಹ್ಞೂ ನಮ್ದು ಹೇಳಲಾಗದ ಸಂಬಂಧ. ಒಂದಿನ ಬನ್ನಿ ವ್ಲಾಗ್ ಮಾಡೋಣ.